ಹಾಯ್ ಗಾಯ್ಸ್, ವೆಲ್ಕಮ್ ಟು ಎಕ್ಸಾಮ್ ಐಎಸ್ ಅಕಾಡೆಮಿ. ತಮಗೆಲ್ಲ ಎಕ್ಸಾಮ್ ಐಎಸ್ಗೆ ಸ್ವಾಗತ ಕೋರ್ತೇನೆ. ತಮಗೆಲ್ಲ ಗೊತ್ತಿರುವ ಹಾಗೆ ನಾವು PPL ಪೊಲೀಸ್ PYQ ಲೀಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಾವು ಈಗಾಗಲೇ ಕ್ಲಾಸ್ 1ಅನ್ನು ನೋಡ್ಕೊಂಡಿವಿ. ಇಂದಿನ ತರಗತಿಯಲ್ಲಿ ಕ್ಲಾಸ್ 2 7 ಟು 12ನೇ ಕ್ಲಾಸ್ 7ರಿಂದ 12ನೇ ಕ್ವಶನ್ಸ್ಗಳೇನದಾವೆ ಅದನ್ನು ನೋಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮದು PC ಟೆಸ್ಟ್ ಸೀರೀಸ್ ನಡೀತಾ ಇದೆ. ಅದರ ಬಗ್ಗೆ ಸ್ವಲ್ಪ ನೀವು ಇನ್ಫಾರ್ಮೇಷನ್ ಕೊಟ್ಬಿಡ್ತೇನೆ. ನೋಡಿ, ಈಗಾಗಲೇ ನಾವು ವಿರಾಟ್ 80+ ಅಂತ ನಾವೇನು ಮಾಡ್ಕೊಂಡಿವಿ ಅಂದರೆ ನಾವು PC ಟೆಸ್ಟ್ ಸೀರೀಸನ್ನು ಲಾಂಚ್ ಮಾಡ್ಕೊಂಡಿದ್ದೀವಿ. ಈ ಟೆಸ್ಟ್ ಸೀರೀಸ್ ನಿಮ್ಗೆ ಏನು ಕೊಡ್ತಾ ಇದ್ದೀವಿ ಅಂತಂದರೆ ನಾವು ಟೋಟಲ್ 10 ಟೆಸ್ಟ್ ಕೊಡ್ತಾ ಇದ್ದೀವಿ. ಅದಕ್ಕೆ ಡೀಟೇಲ್ ಸಿನಾಪ್ಸಿಸ್ ಕೊಡ್ತಾ ಇದ್ದೀವಿ. ಅದು ಲೇಟೆಸ್ಟ್ ಪ್ಯಾಟರ್ನ್ ಮೇಲೆ ನಾವು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದನ್ನು ನಮ್ಮ ಸ್ಪೀಡ್ ಇಂಪ್ರೂವ್ ಮಾಡಿ ಮತ್ತು ಎಕ್ಯುರಸಿಯನ್ನು ಮತ್ತು ಕಾನ್ಫಿಡೆನ್ಸನ್ನು ನೀವೇನು ಮಾಡಿ ಇನ್ಕ್ಲೂಡ್ ಮಾಡಿ ಆ್ಯಂಡ್ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ, ಅವರಿಗೆ ಫೈನಾನ್ಷಿಯಲ್ ಬರ್ಡನ್ ಆಗಬಾರ್ದು ಎಂಬ ದೃಷ್ಟಿಕೋನದಿಂದ ಜಸ್ಟ್ 599 ರೂಪೀಸ್ಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ 10 ಪೇಪರ್ಸನ್ನು ಕೊಡ್ತಾ ಇದ್ದೀವಿ. ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ಅವ್ರು ಏನು ಮಾಡಿ ಅಂತಂದರೆ 97395557 ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ನಿಮಗೆ ಆ್ಯಪ್ ಲಿಂಕ್ ಸೆಂಡ್ ಮಾಡ್ತೀವಿ. ಅಲ್ಲೇ ಆ್ಯಪಲ್ಲಿ ನೀವು ಟೆಸ್ಟ್ ಬರೀಬೋದು ಆ್ಯಂಡ್ ಅಲ್ಲೇ ನೀವು ಸಿನಾಪ್ಸಿಸನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿದೆ. ಓಕೆ, ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಜೊತೆಗೆ ಕ್ವಶನ್ ನಂಬರ್ 7 ಟು ಕ್ವಶನ್ ನಂಬರ್ 12ವರೆಗೆ ನಾವು ಡಿಸ್ಕಸ್ ಮಾಡುವ. ಈ ಫಸ್ಟ್ ಆಗಿ ನಾವೇನು ಈ ಸೆಷನ್ ಏನು ಮಾತಾಡ್ತಾ ಇದ್ದೀವಿ ಅಂತಂದರೆ ಫಸ್ಟ್ ನಾಲೆಜ್ ಬೇಸ್ಡು, ಆಮೇಲೆ ಎಲಿಮಿನೇಷನು ಅಥವಾ ಎಕ್ಸಾಮಿನೇಷನ್ ಮೈಂಡಿಂದ ನಾವು ಯಾವ ರೀತಿ ಥಿಂಕ್ ಮಾಡಬೇಕು ಅನ್ನೋದು ಕೂಡ ಈ ಸೆಷನ್ ಮೂಲಕ ನಾವು ಕಲಿಯೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಓಕೆ, ಲೆಟ್ಸ್ ಜಾಸ್ತಿ ಡಿಸ್ಕಸ್ ಮಾಡಲಾದೆ ಡೈರೆಕ್ಟಾಗಿ ಕ್ವಶನ್ಸ್ಗೆ ಎಂಟ್ರಿ ಹೊಡೆಯೋ ಪ್ರಯತ್ನವನ್ನು ಮಾಡೋಣ. ಫಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನ ಸಂಸ್ಥೆ ಮತ್ತು ಧ್ಯೇಯ ವಾಕ್ಯಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆಯಾಗಿದೆ ಅಂತ ಕ್ವಶನ್ಸನ್ನು ಕೇಳಿದ್ದಾರೆ ನಿಮಗೆ. ಓಕೆ, ಒಂದು ಕ್ವಶನನ್ನು ಸಾಲ್ವ್ ಮಾಡಬೇಕಾದ್ರೆ 3 ವೇಸ್ ಮೂಲಕ ನೀವೇನು ಮಾಡ್ಬೋದು ಅಂದರೆ ಈ ಕ್ವಶನನ್ನು ನೀವು ಸಾಲ್ವ್ ಮಾಡ್ಬೋದು. 3 ವೇಸ್ ಮೂಲಕ ಮಾಡ್ಬೋದು. ಒಂದು ನಾಲೆಜ್ ಬೇಸಿನಿಂದ ನೀವೇನು ಮಾಡ್ಬೋದು ಅಂದರೆ ಇದನ್ನು ಸಾಲ್ವ್ ಮಾಡ್ಬೋದು. ನಾಲೆಜ್ ಅಂದರೆ ನಿಮಗೆ ಓದಿದ್ದೀರಾ, ನ್ಯಾಷನಲ್ NCC ನಿಮಗೇನು ಮೋಟೋ ಇದೆ ಅದು ನಿಮ್ಗೆ ಗೊತ್ತಿತ್ತು, ಅಥವಾ ನ್ಯಾಷನಲ್ ಸೋಷಿಯಲ್ ಸರ್ವಿಸ್ ಮೋಟೋ ಇದೆ ಅದು ನಿಮಗೆ ಗೊತ್ತಿತ್ತು, ಅಥವಾ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ನಿಮಗೆ ಮೋಟೋ ಗೊತ್ತಿತ್ತಂದರೆ, ಧ್ಯೇಯ ವಾಕ್ಯಗಳು ಗೊತ್ತಿದ್ದರೆ ನೀವು ಆಟೋಮೆಟಿಕ್ ಏನು ಮಾಡ್ತೀರಾ ಅಂದರೆ ಉತ್ತರವನ್ನು ಕೊಡ್ತೀರಾ. ಇನ್ ಕೇಸು ನನಗೆ ಗೊತ್ತಿಲ್ಲ ಇದು ಅಂದರೆ ನಾವು ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದೇ ಮುಖ್ಯವಾದ ಪ್ರಶ್ನೆ ಇಲ್ಲಿ. ಓಕೆ, ಫಸ್ಟ್ ನೋಡಿ, ಆ್ಯಸ್ ಎ ಎಕ್ಸಾಮಿನರ್ ಮೈಂಡ್ನಿಂದ ಥಿಂಕ್ ಮಾಡಿ. ನಾನು ಈಗ ಕ್ವಶನ್ ಪೇಪರ್ ಸೆಟ್ ಮಾಡಬೇಕಾದ್ರೆ ಈಗ ನಾನು 3 ಆಪ್ಷನ್ಸ್ಗಳನ್ನು ಕೊಟ್ಕೊಂಡಿದ್ದೇನೆ. ನನ್ನ ಹತ್ರ 3 ಸಂಸ್ಥೆದು 3 ಆಪ್ಷನ್ಸ್ಗಳು ನನ್ನ ಹತ್ರ ಇರ್ತವೆ. ಓಕೆನಾ, 3 ಸಂಸ್ಥೆಗಳು ಮತ್ತು 3 ಮೋಟೋಗಳು ಇರ್ತವೆ. ನಾನು ಎಕ್ಸಾಮಿನರ್ ಆಗಿ ಕ್ವಶನ್ ಪೇಪರ್ಸನ್ನು ನಾನು ಸೆಟ್ ಮಾಡಬೇಕಾದ್ರೆ ನಾನು ಏನು ಮಾಡ್ತೀನಿ ಅಂತಂದರೆ ಒಂದನ್ನು ಏನು ಮಾಡ್ಬೋದು, ನನಗೆ ಈಸಿಯಾಗಿ ನಿಮಗೆ ರಾಂಗ್ ಮಾಡೋಕ್ಕೆ ನನಗೆ ಇಲ್ಲಿ ನನಗೇನು ಚಾನ್ಸಸ್ ಅಂದರೆ ಒಂದು A ಆಪ್ಷನ್ನು, B ಆಪ್ಷನ್ನು, 3 ಆಪ್ಷನಲ್ಲಿ ಫಸ್ಟು, ಸೆಕೆಂಡು, ಥರ್ಡ್ 3 ಇದರಲ್ಲಿ ನಾನು ಫಸ್ಟ್ ಇದನ್ನು ಒಂದು ಕರೆಕ್ಟಾಗಿ ಇಟ್ಕೊಂಡು ರಿಮೈನಿಂಗನ್ನು ನಾನು ಏನು ಮಾಡ್ಬೋದು ಅಂದರೆ ಇಂಟರ್ಚೇಂಜನ್ನು ಮಾಡ್ಬೋದು. ಅಥವಾ ಫಸ್ಟನ್ನು ಕರೆಕ್ಟ್ ಇಟ್ಕೊಂಡು B ಮತ್ತು C ಅನ್ನು ಇಂಟರ್ಚೇಂಜ್ ಮಾಡಿದರೆ ಈಸಿಯಾಗಿ ಏನಾಗುತ್ತೆ ಅಂದರೆ ಅವರಿಗೆ ಆಪ್ಷನ್ಸನ್ನು ಇನ್ನು ಸೆಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಆ್ಯಂಡ್ D ಅನ್ನು ನನ್ ಆಫ್ ದ ಇಟ್ಕೊಂಡಿದ್ದಾರೆ. ಸೊ ಆ ರೀತಿ ನೀವು ಥಿಂಕ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ನ್ಯಾಷನಲ್ NCCದು ಏನು ಮಾಡಿದಾಗ ರೆಡ್ ಕ್ರಾಸ್ಗೆ ಸೊಸೈಟಿಗೆ ಮತ್ತು ರೆಡ್ ಕ್ರಾಸ್ ಇದಕ್ಕೆ NCCಗೆ ಇದು ಮಾಡಿದರೆ ನಿಮಗೆ B ಕರೆಕ್ಟ್ ಆಗ್ಬೋದು ಅನ್ನೋದು ಒಂದನೇ ಆಪ್ಷನ್ಸ್. ಈ ರೀತಿ ನೀವು ಥಿಂಕ್ ಮಾಡ್ಬೋದು ಒಂದೇದು. ಅಥವಾ ಒಂದೇದು ಕರೆಕ್ಟ್ ಇಟ್ಕೊಂಡು B ಮತ್ತು C ಇಂಟರ್ಚೇಂಜ್ ಮಾಡಿದ್ದಾನೆ ಅಂದರೆ ಅದನ್ನು ಕರೆಕ್ಟ್ ಮಾಡ್ಬೋದು. ಅಥವಾ A ಮತ್ತು B ಅನ್ನು ಕರೆಕ್ಟ್ ಇಟ್ಕೊಂಡು ಇಂಟರ್ಚೇಂಜ್ ಮಾಡಿ C ಅನ್ನು ಕರೆಕ್ಟ್ ಇದು ಮಾಡ್ಬೋದು. ಸೊ ಇದು ಎರಡನೇ ಮೆಥಡ್ ಮೂಲಕ ಆಸ್ ಎ ಎಕ್ಸಾಮಿನರ್ ಏನೇನು ಮಾಡ್ಬೋದು ಎಕ್ಸಾಮ್ ಹಾಲಲ್ಲಿ ಕ್ವಶನ್ ಪೇಪರ್ ಸೆಟ್ ಮಾಡಬೇಕಾದ್ರೆ ಅದನ್ನು ನೀವು ಥಿಂಕ್ ಮಾಡಿ ಸೆಕೆಂಡ್ ಆ್ಯಂಗಲಲ್ಲಿ. ಓಕೆ, ಥರ್ಡ್ ಆ್ಯಂಗಲಲ್ಲಿ ಇಟ್ ಈಸ್ ಎ ಕಾಮನ್ ಸೆನ್ಸ್ ಅಂತ ಕರಿತೀವಿ. ಕಾಮನ್ ಸೆನ್ಸ್ ಇಸ್ ಎ ನಾಟ್ ಕಾಮನ್ ಫಾರ್ ಎವ್ರಿ ಒನ್. ಓಕೆ, ನೀವು ಕಾಮನ್ ಸೆನ್ಸನ್ನು ಥಿಂಕ್ ಮಾಡಿ. NCC ಅಂತ ಇದೆ, ನ್ಯಾಷನಲ್ ಕೆಡೆಟ್ ಅಂದರೆ ನ್ಯಾಷನಲ್ ರಾಷ್ಟ್ರೀಯ ಕೆಡೆಟ್ ಕಾರ್ಪ್ಸ್ ಅಂತ ಇದೆ. ಆದರೆ ಅದು ವ್ಯತಿರಿಕ್ತವಾಗಿ ನೋಡಿ, ಮನುಷ್ಯರ ಸೇವೆ ದೇವರ ಸೇವೆ ಅಂತ ಆಗಿದೆ. ಸೊ ಒಂದು ನ್ಯಾಷನಲ್ ಬಾಡಿ ಒಬ್ಬ ಮನುಷ್ಯರ ಬಗ್ಗೆ ಏನು ಮಾಡೋದು ಅಂದರೆ ಆ ರೀತಿ ಇಂಡಿವಿಜುವಲ್ ಆಗಿ ಥಿಂಕ್ ಮಾಡೋಕ್ಕಾಗಲ್ಲ. ಸೊ ಆ್ಯಂಡ್ ಇಟ್ ಈಸ್ ಅ ಮೋರ್ ಫೇಮಸ್ ಸ್ಟೇಟ್ಮೆಂಟ್ ಆಫ್ ಸ್ವಾಮಿ ವಿವೇಕಾನಂದ್. ಮನುಷ್ಯರ ಸೇವೆ ದೇವರ ಸೇವೆ ಅಂದು ಸ್ವಾಮಿ ವಿವೇಕಾನಂದ ಸ್ಟೇಟ್ಮೆಂಟ್ ಆಗಿದೆ. ಸೊ ಆಟೋಮೆಟಿಕ್ ಏನಾಗಿದೆ, ಎಲಿಮಿನೇಷನ್ ಮೂಲಕ ನೀವೇನು ಮಾಡ್ಬೋದು ಅಂದರೆ ಒಂದು ಬ್ರಾಡ್ ಥಿಂಕಲ್ಲಿ ಥಿಂಕ್ ಮಾಡಿ ಒಂದು ನ್ಯಾಷನಲ್ ಕೆಡೆಟ್ ಬಾಡಿದು ಒಬ್ಬ ಇಂಡಿವಿಜುವಲ್ ಮನ್ಸಕ್ಕೆ ಏನಾಗೋದು ಸೇವೆ ಮಾಡೋಕ್ಕೆ ಆ ರೀತಿ ಕೊಟೇಶನ್ ಇರೋಕ್ಕೆ ಸಾಧ್ಯವಿಲ್ಲ. ಓಕೆನಾ, ಒಂದನೇದು. ನೆಕ್ಸ್ಟ್ ನೋಡಿ, ಸೆಕೆಂಡು ನ್ಯಾಷನಲ್ ಸೋಷಲ್ ಸರ್ವಿಸ್ ಅಂತ ಇದೆ. ಸೊ ನಾಟ್ ಮೀ ಬಟ್ ಯು, ನಾನಲ್ಲ ಆದರೆ ನೀವು. ಇದು ನೋಡಿ, ಇಲ್ಲಿ ಏನು ಮಾಡುತ್ತೆ ಅಂದರೆ ನಾವು ಬೇರೆ ಸೇವೆಯನ್ನು ಮಾಡೋಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಸೊ ಸೋಷಿಯಲ್ ಸರ್ವಿಸ್ ಯಾರ್ದು ಮಾಡ್ತೀವಿ, ಬೇರೆಯವ್ರು ಮಾಡ್ಬೋದು, ಇದು ಇರ್ಬೋದು ಅಂತ ನನಗೆ ಅನಿಸುತ್ತೆ. ಓಕೆನಾ, ನೀವು ಥಿಂಕ್ ಮಾಡಿ ಆ್ಯಸ್ ಎ ಕಾಮನ್ ಸೆನ್ಸ್ ಮೂಲಕ ಥಿಂಕ್ ಮಾಡೋ ಪ್ರಯತ್ನವನ್ನು ಮಾಡಿ. ನೆಕ್ಸ್ಟ್ ನೋಡಿ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ. ಸೊ ಇಲ್ಲಿ ನೋಡಿ,
ಇಲ್ಲಿ ಇಂಡಿಯನ್ ರೆಡ್ ಕ್ರಾಸ್ ಇಡೀ ಸಮಾಜವನ್ನು ಸೇವೆ ಮಾಡ್ತಿರ್ತದೆ. ಅದರ ಥೀಮ್ ಬ್ರಾಡ್ ಆಗಿ ಇರಬೇಕಾಗತ್ತೆ. ಓಕೆನಾ. ಯುನಿಟಿ ಆ್ಯಂಡ್ ಡಿಸಿಪ್ಲಿನು ಇದು ಯಾವುದೇ ಒಂದು ಬಾಡಿದ್ದು ಅಥವಾ ಇಂಡಿವಿಜುವಲ್ಗೆ ಏನಾಗುತ್ತೆ ಅಂದರೆ ಒಂದು ಟ್ರೈನಿಂಗ್ ಸೆಂಟರ್ಸ್ಗಳಿಗೆ ಇರುವಂತಹ ಕೊಟೇಶನ್ ಇರ್ತದೆ. ಸೊ ಇದನ್ನು ಕೂಡ ಸಾಧ್ಯ ಆಗಲಿಕ್ಕಿಲ್ಲ. ಸೊ ನಿಮಗೆ ಬ್ರಾಡರ್ ಸೆನ್ಸಲ್ಲಿ ನೋಡಿದಾಗ ನಿಮಗೆ ಬಿ ಆನ್ಸರ್ ನೀವೇನು ಮಾಡ್ಬೋದು ಥಿಂಕ್ ಮಾಡ್ಬೋದು. ಸೊ ಈಗ ನಾನು ಇಲ್ಲಿ ಕುತ್ಕೊಂಡು ನಿಮ್ಮ ಜೊತೆ ಮಾತಾಡುವಾಗ ಸ್ವಲ್ಪ ಟೈಮ್ ಇದೆ, ನಾನು ಡಿಟೇಲ್ ಆಗಿ ಮಾತಾಡ್ಬೋದು. ಬಟ್ ನಿಮ್ಮ ಮೈಂಡನ್ನು ನೀವು ಟ್ರೈನ್ ಮಾಡಬೇಕು. ಸೊಲ್ಯೂಷನ್ ಹುಡುಕೊಳ್ಳೋ ಜಸ್ಟ್ ನೀವು ನ್ಯಾಷನಲ್ NCCದು ಸರ್ವೆ ಇದು ಮೋಟೋ ಇದು, ಅಥವಾ NSSದು ಮೋಟೋ ಇದು, ಅಥವಾ ಇಂಡಿಯನ್ ರೋಟೋ ಕಾರ್ಡ್ದು ಇದು ಮಗ್ಗಪ್ ಹಾಕಿದ್ರೆ ಅದು ಒಂದು. ನಿಮ್ಗೆ ಏನೂ ಗೊತ್ತಿಲ್ಲ ಅಂದಾಗ ನೀವು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ಈ 3 ಮೆಥಡ್ಸ್ ಅದಾವೆ. ನಿಮ್ಮ ಮೈಂಡನ್ನು ನೀವು ಒಂದು ಕ್ವಶನನ್ನು ಸಾಲ್ವ್ ಮಾಡಬೇಕು, ಯಾವ್ಯಾವ ವಿಧದಲ್ಲಿ ನೀವು ಥಿಂಕ್ ಮಾಡಬೇಕು ಅನ್ನೋದು ಈ ಕ್ವಶನಲ್ಲಿ ನಾನು ಮಾತಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಓಕೆ, ಇದಕ್ಕೆ ರಿಲೇಟೆಡ್ ನಾವೇನು ಮಾಡ್ಕೊಂಡಿದ್ರೆ ಇದಕ್ಕೆ ಉತ್ತರ ನಮಗೆ ಬಿ ಇದೆ. ಯಾಕಂದ್ರೆ ನಾಟ್ ಮೀ ಬಟ್ ಯು ಅಂತ ಇದೆ. ಓಕೆನಾ. ಅದಕ್ಕೆ ರಿಲೇಟೆಡ್ ನೋಡಿ ನಾವೇನು ಮಾಡ್ಕೊಂಡಿದ್ದೀವಿ ಇಲ್ಲಿ ಡಿಟೇಲ್ ಆಗಿ ಸ್ವಲ್ಪ ಹಾಕ್ಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಓಕೆ, ಇದನ್ನು NCC ಮೋಟೋ ಏನು, NCC ಇಂಡಿವಿಜುವಲ್ ಇರ್ತದೆ. NCCದಿಲ್ಲ ಏನು ಈಗ ನಾವು ಯೂನಿಟಿಯನ್ನು, ದೇಶದ ಯೂನಿಟಿ ಮತ್ತು ಡಿಸಿಪ್ಲಿನ್ ಅನ್ನು ಕಲಿಸ್ತೀವಿ. ಆ ನೇಚರ್ ಮೇಲೆ ನೀವು ಅದನ್ನು ಎಲಿಮಿನೇಷನ್ ಮಾಡಬಹುದು. ನೆಕ್ಸ್ಟ್ NSS ನೋಡಿ, NSS ನಾಟ್ ಮೀ ಬಟ್ ಯು, ಇದಕ್ಕೆ ಯಾಕಂದ್ರೆ ಸಮಾಜದ ಸೇವೆಯನ್ನು ಮಾಡ್ತಾ ಇದ್ದೀವಿ. ರೆಡ್ ಕ್ರಾಸ್, ಇಂಡಿಯನ್ ರೆಡ್ ಕ್ರಾಸ್ ಇವರು 7 ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಅದಾವೆ. ಸೊ ನೀವು ಒಂದು ಸ್ವಭಾವವನ್ನು ನೋಡಿದಾಗ, ಒಂದು ಬಾಡಿಯ ಸ್ವಭಾವವನ್ನು ನೋಡಿದಾಗ ಮತ್ತು ಆಫೀಸರ್ ದೃಷ್ಟಿಕೋನದಿಂದ ನೀವು ನೋಡಿದಾಗ ನೀವು ಏನಾಗುತ್ತೆ ಅಂದರೆ ನಿಮ್ಗೆ ಗೊತ್ತಾಗ್ತಾ ಬರ್ತದೆ, ಓಹೋ ಇದು ನಾನು ಎಲಿಮಿನೇಷನ್ಸ್ ಮಾಡ್ಬೋದು, ಇದು ಇಂಡಿವಿಜುವಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಕಾಮನ್ ಸೆನ್ಸನ್ನು ನೀವು ಯೂಸ್ ಮಾಡಿ ಸಾಲ್ಯೂಷನನ್ನು ತೊಗೊಳ್ಬೇಕಾಗತ್ತೆ. ಸೊ ನಿಮಗೆ ಹೋಮ್ವರ್ಕ್ ಏನಂತಂದರೆ ಈ NCC ಬಗ್ಗೆ ಯಾವಾಗ ಸ್ಥಾಪನೆ ಆಯಿತು, ಇದರ ಧ್ಯೇಯ ವಾಕ್ಯ ಏನು, ಇದ್ರ ಏನು ಕೆಲಸ, ಮತ್ತು NSS ಏನು ಕೆಲಸ, ಇದ್ರ ಏನೇನು ಪ್ರೋಗ್ರಾಮ್ಸ್ ಅದಾವೆ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಅದನ್ನು, ಮತ್ತು ಹಿಂದೂಸ್ತಾನ್ ಸೇವಾದಳ. ಓಕೆನಾ, ಹಿಂದೂಸ್ತಾನ್ ಸೇವಾದಳ ಈ ಎಲ್ಲ ಬಾಡೀಸ್ಗಳ ಬಗ್ಗೆ ನಿಮಗೆ ಏನು ಮಾಡ್ತಾನೆ ಅಂದರೆ ಅವಾಗ ಕ್ವಶನ್ಸನ್ನು ಕೇಳಿರ್ತಾನೆ. ಈ ಬಾಡಿಗಳ ಬಗ್ಗೆ ನಿಮಗೆ ಅಟ್ಲೀಸ್ಟ್ ಯಾವಾಗ ಸ್ಥಾಪನೆ ಆಯಿತು, ಇದನ್ನು ಯಾರು ಸ್ಥಾಪನೆ ಮಾಡಿದ್ರು, ಇದರ ಉದ್ದೇಶ ಏನು, ಇದರ ಮೋಟೋ ಏನು, ಇಷ್ಟು ಬೇಸಿಕ್ಸನ್ನು ತಿಳ್ಕೊಂಡ್ರೆ ದರ್ ಇಸ್ ಎ ಮೋರ್ ದೆನ್ ಇನಫ್ ಅಂತ. ಓಕೆ, ನೀವು 3 ವಿಧದ ಮೂಲಕ ನಾವೇನು ಮಾಡ್ಬೋದಾಗಿತ್ತು, ಒಂದು ನಾಲೆಜ್ ಬೇಸ್ಡು, ಒಂದೇನು ಗೊತ್ತಾ ಕ್ವಶನನ್ನು ನೋಡುವ ದೃಷ್ಟಿಕೋನ, ಥರ್ಡ್ ಎಕ್ಸಾಮಿನರ್ ಪಾಯಿಂಟಿಂದ ಕೂಡ ನೀವೇನು ಮಾಡ್ಬೋದಾಗಿತ್ತು ಅಂದರೆ ಇದನ್ನು ಸೊಲ್ಯೂಷನ್ನ ಕೊಡ್ಬೋದಾಗಿತ್ತು. ಸೊ ಇದನ್ನು ನೀವು ಈ ಪ್ರೊಸೆಸ್ಸನ್ನು ನೀವು ಎಂಜಾಯ್ ಮಾಡ್ತೀರ ಅಂತ ನಾನು ಭಾವಿಸ್ಕೊಳ್ತೀನಿ. 1ನೇ ಕ್ವಶನ್ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಅಂತ ಭಾವಿಸ್ಕೊಂಡಿದ್ದೇನೆ. ಓಕೆ, ನೆಕ್ಸ್ಟ್ ನಾವು ಸೆಕೆಂಡ್ ಕ್ವಶನ್ಗೆ ಹೋಗುವ ಪ್ರಯತ್ನವನ್ನು ಮಾಡೋಣ. ಸೆಕೆಂಡ್ ಕ್ವಶನ್ ನೋಡಿ, ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಲಾಗುತ್ತದೆ, ಆಗ ಆ ರಂಧ್ರವು ಏನಾಗುತ್ತದೆ ಅಂತ ಕ್ವಶನ್ಸನ್ನು ಕೇಳಿದ್ದಾನೆ. ಸೊ ಒಂದು ಮೆಟಲ್ ಶೀಟ್ ಇದೆ, ಅದು ಸರ್ಕ್ಯುಲರ್ ಹೋಲ್ ಇದೆ, ಅದನ್ನು ಹೀಟ್ ಮಾಡಿದಾಗ ಅದು ಹೋಲ್ ಏನಾಗುತ್ತೆ ಅಂತ ಕ್ವಶನ್ಸನ್ನು ಕೇಳಿದ್ದಾನೆ. ಈಗ ನಾವು ಒಂದು ಮೆಟಲ್ ಶೀಟ್ ಇದೆ, ಅದನ್ನು ಹೊಡೆದಾಗ ಸ್ಮಾಲ್ ಆಗಲಿಕ್ಕಿದ್ರೆ ಸಾಧ್ಯವಿಲ್ಲ, ಆಟೋಮೆಟಿಕ್ ಬಿ ಆಪ್ಷನ್ ಎಲಿಮಿನೇಷನ್ ಆಯಿತು. ಮತ್ತು ಅದೇ ಗಾತ್ರದಲ್ಲಿ ಇರೋಕ್ಕೂ ಸಾಧ್ಯ ಇಲ್ಲ. ಈಗ ಡಿಫೇಮ್ಡ್ ಆಗುತ್ತಾ ಸರ್, ಅದು ವಿರೂಪಗೊಳ್ಳುತ್ತದೆ ಅಂತ ಕೆಲವರು ಹೇಳ್ತಾರೆ. ಬಟ್ ನೀವು ಸೈಂಟಿಫಿಕ್ ಮೆಥಡ್ ಮೇಲೆ ನೀವು ಏನು ಮಾಡಬೇಕಂತಂದರೆ ಏನು ಮಾಡಬೇಕು, ನೀವು ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಅದು ಡಿಫೇಮ್ ಆಗೋಂಗಿಲ್ಲ, ಅದು ಗೆಟ್ ಲಾರ್ಜರ್ ಆಗ್ತದೆ. ಓಕೆ, ಸೊ ನೀವು ನೀಟಾಗಿ ನೀವು ಅಬ್ಸರ್ವ್ ಮಾಡಿ ಕ್ವಶನನ್ನು ಓದಬೇಕು. ಯಾಕಂದರೆ ಯು ಆರ್ ನಾಟ್ ಎ ಸರ್ವಜ್ಞ. ನಿಮಗೇನಾಗತ್ತಂದರೆ ನೀವೆಲ್ಲವನ್ನು ಓದ್ಕೊಂಡು ಹೋಗೋಕ್ಕಾಗಲ್ಲ. ಆ್ಯಂಡ್ ನೀವು ಯಾರು ಬೇಸಿಕ್ ಸೈನ್ಸನ್ನು ನೀಟಾಗಿ ಓದ್ಕೊಂಡಿರ್ತೀರ, 8, 9 ಬುಕ್ಕನ್ನು, 8, 9, 10 ಬುಕ್ಕನ್ನು ಯಾರು ಓದ್ಕೊಂಡಿದ್ದೀರ ನೀಟಾಗಿ, ಅವರು ಇದನ್ನು ನೀವು ಈಸಿಯಾಗಿ ಮಾಡ್ತೀನಿ ಅಂತ ಭಾವಿಸ್ಕೊಂಡಿದ್ದೀನಿ. ಅದನ್ನು ನಾವು ಏನು ಮಾಡಿದ್ದೀವಿ ಅಂತಂದರೆ ಸ್ವಲ್ಪ ಇಮೇಜ್ ಮೂಲಕ ಹಾಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ಒಂದು ಸೀಟನ್ನು ನಾವು ಏನು ಮಾಡಿ ಸರ್ಕ್ಯುಲರ್ ಹೋಲ್ ಹಾಕೊಳ್ತೀವಿ, ಅದು ಹೀಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಲಾರ್ಜ್ ಆಗುತ್ತೆ. ಅದಕ್ಕೆ ಕೊಟ್ಟಿದ್ದೀವಿ. ಯಾಕೆ ಲಾರ್ಜ್ ಆಗುತ್ತೆ ಅದು ಅನ್ನೋ ಟೆಂಪ್ರೇಚರ್ ರೈಸ್ ಆದಾಗ ಅಟೋಮ್ ಮತ್ತು ಮೊಲಿಕ್ಯೂಲ್ಸ್ ಏನಾಗುತ್ತೆ ಅಂದರೆ ವೈಬ್ರೇಟ್ ಆಗುತ್ತೆ. ವೈಬ್ರೇಟ್ ಆಗೋ ಮೂಲಕ ಏನಾಗುತ್ತೆ ಸ್ಪೇಸಿಂಗ್ ಜಾಸ್ತಿ ಆಗುತ್ತೆ ಅನ್ನೋದು ಕೂಡ ನೋಡಿ ಇದೊಂದು ಸಣ್ಣ ಇಮೇಜನ್ನು ಕೊಟ್ಕೊಂಡಿವಿ. ಅದು ಯಾವ ರೀತಿ ಆಫ್ಟರ್ ಹೀಟಿಂಗ್ ಏನಾಗುತ್ತೆ ಅಂದರೆ ಎಕ್ಸ್ಪೆಂಡ್ ಆಗುತ್ತೆ. ಆ್ಯಂಡ್ ಯಾವ ಹೋಲ್ ಏನಾಗುತ್ತಾ ಲಾರ್ಜರ್ ಆಗುತ್ತೆ ಅಂದರೆ ಇಲ್ಲಿ ನಾವೇನು ಮಾಡಿ ಡಿಸೈನ್ ಮೂಲಕ ತಿಳಿಸ್ಕೊಡೋ ಪ್ರಯತ್ನವನ್ನು ಕೂಡ ಮಾಡಿದ್ದೀವಿ. ಆ್ಯಂಡ್ ನಿಮಗೇನು ಇಲ್ಲಿ ನೋಡ್ಕೊಂಡು ಇದು 3 ಡಿಸೈನ್ ಮೂಲಕ ಯಾವ್ಯಾವ ರೀತಿ ಆಗುತ್ತೆ, ಅದಕ್ಕೆ ರೀಸನ್ ಏನು, ಅದನ್ನು ಕೂಡ ನಾವೇನು ಮಾಡ್ಕೊಂಡಿವಿ ಅಂತಂದರೆ ನಿಮಗೆ ಎಕ್ಸ್ಪ್ಲನೇಷನ್ನ ಕೊಟ್ಕೊಂಡಿದ್ದೀವಿ. ನೀವು ಎಲ್ಲವನ್ನು ಸ್ವಲ್ಪ ಇದನ್ನು ಓದ್ಕೊಳ್ಳಿ. ಆ್ಯಂಡ್ ಈ ಎಲ್ಲ ಸ್ಲೈಡ್ಸ್ಗಳಲ್ಲಿ ಸಿಗುತ್ತೆ ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ. ಆ ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ಇದನ್ನು ಫ್ರೀ ಆಗಿ ನಾವೇನು ಮಾಡ್ತಾ ಇದೀವಿ ಅಂದರೆ ಈಚ್ ಕ್ವಶನ್ಸ್ ಆದ ನಂತರ ನಾವೇನು ಮಾಡ್ತಾ ಇದ್ದೀವಿ, ನಾವು ಶೇರ್ ಮಾಡ್ತಾ ಇದ್ದೀವಿ. ಓಕೆ, ಆ್ಯಂಡ್ ಯಾಕಂದರೆ ಪ್ರತಿಯೊಂದನ್ನು ಲೈಕ್ ಥಿಯರಿ ಥರ ಇಲ್ಲಿ ಹೇಳೋಕ್ಕಾಗಲ್ಲ. ಸೊ ನಿಮ್ಗೆ ಜಸ್ಟ್ ಬೇಸಿಕ್ಸ್ ನಿಮ್ಗೆ ಏನಾಗುತ್ತೆ ಅಂದರೆ ಈ ಥಿಯರಿಕ್ಕಿಂತ ನೀವು ಕ್ವಶನ್ ಪೇಪರನ್ನು ನೋಡುವ ದೃಷ್ಟಿಕೋನ ಚೇಂಜ್ ಮಾಡಬೇಕು ನಿಮ್ಮದು. ಆ್ಯಂಡ್ ಕಾಮನ್ ಸೆನ್ಸ್ ಮೂಲಕ ನೀವು ಒಂದು 60-70 ಕ್ವಶನ್ಸ್ ಹಾಕಿರ್ತೀರ, ರಿಮೈನಿಂಗ್ 10-15 ಕ್ವಶನ್ಸ್ ಏನಿದಾವೆ ಆ ನಿಮ್ಮ ಲಿಸ್ಟ್ ಇದರಕ್ಕೆ ಏನು ಬೇಕು ಆ ದೃಷ್ಟಿಕೋನ ಬೆಳೆಸಬೇಕು ಅನ್ನೋ ದೃಷ್ಟಿಕೋನದಿಂದ ನಾವೇನು ಮಾಡ್ತಾ ಇದೀವಿ ಅಂದರೆ ಈ ಕ್ವಶನ್ನ ಸಾಲ್ವ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಿಮಗೆ ಕಂಟೆಂಟ್ ಬೇಕಂದರೆ ಈ ಸ್ಲೈಡನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಅವೈಲೇಬಲ್ ಆಗುತ್ತೆ, ನೀವು ಅಲ್ಲಿ ಅದನ್ನು ನೋಡ್ಕೊಳ್ಳಿ. ಓಕೆ ನೋಡಿ, ಕ್ವಶನ್ ನಂಬರ್ 9 ಅಲ್ಲಿ
ಹಿತ್ತಾಳೆ ಯಾವುದರ ಮಿಶ್ರಲೋಹವಾಗಿದೆ ಎಂಬ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಒನ್ ಆಫ್ ದ ಕೋರ್ ಟಾಪಿಕ್ ನೋಡಿ, ಯಾವುದೇ ಬೇಸಿಕ್ ಸೈನ್ಸನ್ನು ಓದಬೇಕಾದ್ರೆ ಇದು ಕೋರ್ ಟಾಪಿಕ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಲಾಸ್ಟ್ ಹಿಂದಿನ ಕ್ಲಾಸಲ್ಲಿ 1 to 6 ಕ್ವಶನ್ ಡಿಸ್ಕಸ್ ಮಾಡುವಾಗ ನಾನು ಡಿಫೆನ್ಸು, ಸ್ಪೇಸ್ ಟೆಕ್ನಾಲಜಿ ಆ್ಯಂಡ್ DRDO ರಿಲೇಟೆಡ್ ಏನೇನು ಡೆವಲಪ್ಮೆಂಟ್ಸ್ ಆಗ್ತವೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ಸ್. ಓಕೆ, ನೀವು ಅದನ್ನು ಸ್ಪೇಸ್ ಟೆಕ್ನಾಲಜಿ ರಿಲೇಟೆಡ್ ಎಲ್ಲವನ್ನು ಡೀಟೇಲ್ ಆಗಿ ಬೇಸಿಕ್ ಸೈನ್ಸ್ ಟು ಅದು ಯಾವ್ಯಾವ ತತ್ವಗಳನ್ನು ಯೂಸ್ ಮಾಡ್ತೀವಿ, ಬೇಸಿಕ್ ಸೈನ್ಸ್ ಟು ಈ ಸ್ಪೇಸ್ ಟೆಕ್ನಾಲಜಿ ಏನು ಮಾಡ್ತಾ ಇದೆ, ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತಾ ಇದೆ, ಗೌರ್ಮೆಂಟ್ ಆಫ್ ಕರ್ನಾಟಕ ರಿಲೇಟೆಡ್ ಏನು ಮಾಡ್ತಾ ಇದೆ, ಸೆಂಟರ್ಸ್ಗಳು ಏನಿದಾವೆ ಅವನ್ನ ಓದಿ. ಆ್ಯಂಡ್ DRDO ಏನೇನು ಡೆವಲಪ್ಮೆಂಟ್ಸ್ ಹಾಕಿ ಅದನ್ನು ಕೂಡ ನೀವು ನೋಡಿಕೊಳ್ಳುವ ಪ್ರಯತ್ನವನ್ನು ಮಾಡಿ. ಸಿ ಈ ಕ್ವಶನ್ನಲ್ಲಿ ಬೇಸಿಕ್ಸ್ ಏನಿದು, ಯಾಕಂದ್ರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದಾಗ ರಿಪೀಟೆಡ್ ಆಗಿ ಈ ಮಿಶ್ರಲೋಹಗಳ ಬಗ್ಗೆ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಓಕೆ, ಬಟ್ ಇಲ್ಲಿ ನಿಮ್ಗೆ ಯಾವುದೇ ಎಲಿಮಿನೇಷನ್ ಟೆಕ್ನಿಕ್ ನಿಮಗೆ ಯೂಸ್ ಆಗಲ್ಲ. ನಿಮಗೆ ಗೊತ್ತಿತ್ತಂದ್ರೆ ಗೊತ್ತಿತ್ತು, ಇಲ್ಲ ಅಂದರೆ ಇಲ್ಲ. ಓಕೆನಾ, ಇದಕ್ಕೆ ಉತ್ತರವಾಗಿ ನಾವೇನು ಮಾಡ್ಕೊಂಡು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಳ್ಳುವ ಪ್ರಯತ್ನವನ್ನು ಮಾಡ್ಕೊಂಡಿದ್ದೆ. ಕಾಪರ್ ಆ್ಯಂಡ್ ಜಿಂಕ್ ಏನಾಗುತ್ತೆ ಅಂದರೆ ಈ ಬ್ರಾಸ್ ಏನೋ ಅಲಾಯಾಗಿ ವರ್ಕ್ ಮಾಡ್ತದೆ. ಇಲ್ಲಿ ನಾವು ಏನು ಕೊಟ್ಕೊಂಡಿದ್ವಿ ನೋಡಿ, ಈಗ ಲೀಸ್ಟ್ ಆಫ್ ಇಂಪಾರ್ಟೆಂಟ್ ಮಿಶ್ರಲೋಹಗಳ ಬಗ್ಗೆ ಫಸ್ಟ್ ಅದಕ್ಕೆ ಯಾವ ಮಿಶ್ರಲೋಹಗಳು ಯಾವುದರ ಕಂಪೋಸಿಷನ್ ಆಗುತ್ತೆ ಮತ್ತು ಎಲ್ಲಿ ಯೂಸಸ್ ಆಗುತ್ತೆ ಅಂತ ಕ್ವಶನ್ಸನ್ನು ಕೇಳಿದ್ದಾನೆ. ಸೊ ನಿಮಗೆ ಮುಖ್ಯವಾಗಿ ಈ ಲೀಸ್ಟ್ ಏನು ಕೊಟ್ಟಿದ್ದೀವಿ, ಈ ಲೀಸ್ಟ್ ನೀವು ಗೊತ್ತಾ ಒಂದು 10 ರಿಂದ 15 ಏನು ಮಾಡಿ ಅಂದರೆ ನೀವು ಮಗಪ್ ಮಾಡಿಬಿಡಿ. ಇದನ್ನು ಮಗಪ್ ಮಾಡಿಬಿಡಿ ಆ್ಯಂಡ್ ನೆಕ್ಸ್ಟ್ ಏನು ಮಾಡಿ ಅಂತಂದರೆ ಅಂಡ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅದನ್ನು ಕೂಡ ಈ ಚಾರ್ಟನ್ನು ನೀಟಾಗಿ ಏನು ಮಾಡಿ ಅಂತಂದರೆ ನೀವು ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡಿ. ಆ್ಯಂಡ್ ಇದರ ಸೇಮ್ ಟೈಮ್ ನಾವು ಇಲ್ಲೇನು ಕೊಟ್ಟಿದ್ದೀವಿ ಅಂತಂದರೆ ಈಗ ಬ್ರಾಂಜು ಮತ್ತು ಇದಕ್ಕೆ ಏನೇನು ಈ ಶಾರ್ಟ್ಕಟ್ಸ್ ಇದಾವೆ ನೋಡಿ. ಒಂದ್ಸಾರಿ ಏನು ಕ್ವಶನ್ಸ್ ಕೇಳಿದಾನಂದ್ರೆ ಈ FE ಇದು ಯಾವುದರ ಸಂಕೇತ ಅಂತ ಕ್ವಶನ್ಸನ್ನು ಕೇಳಿದ್ದಾನೆ. ಓಕೆ, ಇದನ್ನು ಕೂಡ ನಿಮಗೆ ಕ್ವಶನ್ಸನ್ನು ಕೇಳಿದ್ದಾನೆ. ಆ್ಯಂಡ್ ನಿಕ್ಕಲ್ ನೋಡಿ NI ಯಾವುದರ ಸಂಕೇತ ಅಂತ ಕೂಡ ಕ್ವಶನ್ಸನ್ನು ಕೇಳಿಕೊಂಡಿದ್ದಾನೆ. ಆ್ಯಂಡ್ ಫೆರಸ್ ಅಲ್ಲ ಮತ್ತು ನಾನ್ ಫೆರಸ್ ಅಲ್ಲ ಇದನ್ನು ಕೂಡ ಏನು ಗೊತ್ತಾ ಮಿಕ್ಸ್ ಮಾಡಿ ಕೂಡ ಒಂದ್ಸಾರಿ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಈ ಚಾರ್ಟ್ ಏನಿದೆಯಲ್ಲ ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಚಾರ್ಟ್ ಇದೆ. ಇದನ್ನು ನಾವು ಏನು ಮಾಡ್ತೀವಿ ಅಂತಂದರೆ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀವಿ, ಅದನ್ನು ನೀಟಾಗಿ ತಿಳಿದುಕೊಂಡು ಪ್ರಯತ್ನವನ್ನು ಮಾಡಿ. ಈ ಚಾರ್ಟ್ ನಿಮಗೆ ಒಂದು ಸಾರಿ ನಿಮಗೇನು ಕ್ವಶನ್ಸ್ ಕೇಳಿದ್ರೆ ನಿಮ್ಮ KS ಆಗಲಿ ಅಥವಾ KS ಫಿಲಿಮ್ಸ್ ಅಂದರೆ ನೀವು ಏನು ಮಾಡ್ಬೋದು ಅಂದರೆ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸನ್ನು ಕೇಳ್ಬೋದು ಇದರ ಮೇಲೆ. ಆ್ಯಂಡ್ ಇನ್ನು PSIಗಳಿಗೆ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸನ್ನು ಕೇಳ್ಬೋದು. ಇಲ್ಲ PC ಈ ರೀತಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾನೆ ಬೇಸಿಕ್ ಕ್ವಶನ್ಸ್ನ ಕೇಳುವ ಸಾಧ್ಯತೆ ಇರ್ತದೆ. ಇದನ್ನು ಬಿಟ್ಟರೆ ನೀವು ಬೇರೆ ರೀತಿ ಯಾವ ರೀತಿ ಕ್ವಶನ್ಸ್ ಇಲ್ಲಿ ಕೇಳೋಕ್ಕೆ ಬರುವುದಿಲ್ಲ. ಓಕೆ, ಆ ಹಿನ್ನೆಲೆಯಲ್ಲಿ ನೀವೇನು ಮಾಡಿ ಅಂದರೆ ಇದನ್ನು ನೀವು ಬಾಹ್ಯಾಟ್ ಹಾಕಬೇಕು, ಬೇರೆ ಯಾವುದೇ ದಾರಿ ಇಲ್ಲ. ಓಕೆ, ಕ್ವಶನ್ ನಂಬರ್ 10, ವೈರಸ್ ಎನ್ನುವುದು ವೈರಸ್ ಈಸ್ ಅಂತ ಕ್ವಶನ್ಸನ್ನು ಕೇಳಿದ್ದಾನೆ. ಈಗ ನಿಮ್ಗೆ ಏನು ಕ್ವಶನ್ ಕೇಳಿದಾನೆ ಗೊತ್ತಾ, ಈ ವೈರಸ್ನ ರಚನೆ ಇದೆ ನೋಡಿ, ಸ್ಟ್ರಕ್ಚರ್ ಆಫ್ ವೈರಸ್ ಇದೆ ನೋಡಿ, ಆ ರಚನೆ ಬಗ್ಗೆ ನಿಮಗೇನು ಕ್ವಶನನ್ನು ಕೇಳಿದ್ದಾನೆ. ಆ ರಚನೆ ಬಗ್ಗೆ ನಿಮಗೆ ಗೊತ್ತಿತ್ತಂದರೆ ನೀವು ಈಸಿಯಾಗಿ ಇದನ್ನು ಏನು ಮಾಡ್ತೀರಾ ಅಂತಂದರೆ ಉತ್ತರವನ್ನು ಕೊಡ್ತೀರಾ. ಈಗ ನ್ಯೂಕ್ಲಿಕ್ ಆಸಿಡ್ ಮತ್ತು ಪ್ರೋಟೀನ್ ಅನ್ನೋದು ಇದಕ್ಕೆ ವೈರಸ್ ಇದೆ, ನ್ಯೂಕ್ಲಿಕ್ ಆಸಿಡ್ ಅಂಡ್ ಪ್ರೋಟೀನಿಂದ ಕೂಡಿರ್ತದೆ, ಇದಕ್ಕೆ B ಉತ್ತರ ಆನ್ಸರ್. ಇದನ್ನು ಕೂಡ ಬೇಸಿಕ್ಸ್ ಏನಾಗುತ್ತೆ ಅಂದರೆ ಬೇಸಿಕ್ಸನ್ನು ನೀವು ಫಂಡಮೆಂಟಲ್ ಸ್ಟ್ರಾಂಗ್ ಇರಬೇಕಾಗುತ್ತೆ, ಅದನ್ನು ನೀವು ಓದಬೇಕು. ಈಗ ಲಾಸ್ಟ್ ಟೈಮ್ ಹೇಳಿದ್ದೇನೆ ಮಿಶ್ರಲೋಹಗಳ ಬಗ್ಗೆ ಮತ್ತು ವೈರಸ್ ಕೂಡ ಏನಾಗುತ್ತೆ ಅಂದರೆ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಸು. ಯಾಕಂದರೆ ವೈರಸ್ನಿಂದ ಪದೇ ಬೇರೆ ಬೇರೆ ರೋಗಗಳು ಬರ್ತಿರ್ತವೆ. ಅದಕ್ಕೆ ನೋಡಿ ಈಗ ಕೋವಿಡ್ ಬಂದಿತ್ತು, ಅದನ್ನು ವೈರಲ್ ರೋಗ ಅದು. ಓಕೆನಾ, ಆ ಹಿನ್ನೆಲೆಯಲ್ಲಿ ಏನಾಗುತ್ತೆ ಅಂದರೆ ಏನೋ ಡೆವಲಪ್ಮೆಂಟ್ಸ್ ನಡೀತಿರ್ತವೆ. ಕೋವಿಶೀಲ್ಡ್ ಬರ್ತಿದೆ, ನೆಕ್ಸ್ಟ್ ಅಸ್ಟ್ರಾಜೆನಿಕಾ ಬರ್ತಿರ್ತದೆ, ಜೊತೆಗೆ ವೈರಸ್ ಕುರಿತು ಹೊಸ ಏನು ಗೊತ್ತಾ ಸಂಶೋಧನೆಗಳಾಗ್ತಿರ್ತವೆ, ವೈರಸ್ ರಿಲೇಟೆಡ್ ಹೊಸ ವ್ಯಾಕ್ಸಿನೇಷನ್ ನಾವು ಬರ್ತಿರ್ತೀವಿ. ಸೊ ಒಂದಲ್ಲ ಒಂದು ರೀತಿಯಿಂದ ವೈರಸ್ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಿಲ್ಲ. ಇನ್ನೊಂದು ಸರಿ ಏನು ಕ್ವಶನ್ಸ್ ಕೇಳ್ತಾನೆ, ವೈರಸ್ನಿಂದ ಬರೋ ರೋಗಗಳು ಯಾವ್ಯಾವು ಮತ್ತು ಬ್ಯಾಕ್ಟೀರಿಯಿಂದ ಬರೋ ರೋಗಗಳು ಯಾವ್ಯಾವ ಅಂತ ಕ್ವಶನ್ಸನ್ನು ಕೂಡ ರಿಪೀಟೆಡ್ ಆಗಿ ಕ್ವಶನ್ಸ್ ಎಲ್ಲ ಕೇಳ್ಕೊಂಡಿದ್ದಾನೆ. ಸೊ ನಿಮಗೇನು ಗೊತ್ತಾ, ವೈರಸ್ ಬಗ್ಗೆ 360 ಡಿಗ್ರಿ ಏನು ಮಾಡಿ ಅಂತಂದರೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ನಾವೇನು ಹಾಕೊಂಡಿದ್ದು ನೋಡಿ, ಈ ವೈರಸ್ ಇದೆ ಏನು ಗೊತ್ತಾ, ನ್ಯೂಕ್ಲಿಕ್ ಆ್ಯಂಡ್ ಪ್ರೋಟೀನಿಂದ ಕೂಡಿರ್ತದೆ. ಈ ವೈರಸ್ನ ರಚನೆ ಸ್ಟ್ರಕ್ಚರ್ ಆಫ್ ವೈರಸ್ ಅನ್ನು ಕೂಡ ನಾವು ಹಾಕೊಂಡಿದ್ವಿ. ಇದನ್ನು ಪ್ರೋಟೀನ್ ಕೋಟ್ ಇರ್ತದೆ, ನ್ಯೂಕ್ಲಿಕ್ ಆಸಿಡ್ RNA ಮತ್ತು DNA ಇರ್ತದೆ. ಅದನ್ನು ಕೂಡ ನೀವೇನು ಮಾಡಿ ಅಂತಂದರೆ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡಿ. ಈ ಫಸ್ಟ್ ಇಮೇಜಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಈ 4 ಆಪ್ಷನ್ಸ್ಗಳಿಗೆ ಯಾಕದು ತಪ್ಪು, ಯಾವ್ದು ಇರ್ತದೆ ಯಾವ್ದು ಇರಲ್ಲ ಅನ್ನೋದು ಕೂಡ ನಾವೇನು ಮಾಡಿದ್ವಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುವ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀವಿ. ಎಟ್ ದ ಸೇಮ್ ಟೈಮ್ ನೆಕ್ಸ್ಟ್ ಇಮೇಜಲ್ಲಿ ನೋಡಿ, ಇಲ್ಲಿ ಏನಿದೆ ಅಂತಂದರೆ ಅಬೌಟ್ ವೈರಸ್ ಅಂದರೆ ಏನು, ಇದು ನಾನ್ ಸೆಲ್ಯುಲಾರ್ ಅದರ ರಚನೆ ಮತ್ತು ಅದ್ರ ಏನು ಫೀಚರ್ಸ್ ಅದಾವೆ, ನೆಕ್ಸ್ಟ್ ಅದರ ಸ್ಟ್ರಕ್ಚರ್ ಹೆಂಗಿದೆ, ನೆಕ್ಸ್ಟ್ ಎಕ್ಸಾಂಪಲ್ ಆಫ್ ವೈರಸ್ಸು, ಜೊತೆಗೆ ಇನ್ಫ್ಲುಯೆಂಜಾ ವೈರಸ್ ಅಂತ ಕರಿತೀವಿ ನೋಡಿ, ಅದ್ರ ಬೇರೆ ಮತ್ತು ವೈರಸ್ನ ಯಾರು ಡಿಸ್ಕವರಿ ಮಾಡಿದ್ರು, ವೈರಸ್ ಅನ್ನ ಟರ್ಮ್ಸ್ ಯಾರು ಕೊಟ್ಟರು, ಜೊತೆಗೆ ಟೈಪ್ ಆಫ್ ವೈರಸ್ ನೋಡಿ, ನ್ಯೂಕ್ಲಿಕ್ ಆಸಿಡ್ ಬೇಸ್ಡ್ ಮೇಲೆ DNA ವೈರಸ್ಸು ಮತ್ತು RNA ವೈರಸ್ ಏನು ಡಿಫ್ರೆನ್ಸ್ ಇದೆ, ಜೊತೆಗೆ ಅದರ ಬೈ ಶೇಪ್ ಹೆಂಗೆ ಕ್ಲಾಸಿಫಿಕೇಶನ್ಸ್ ಮಾಡ್ತೀವಿ, ಹೆಲಿಕು ಕಾಂಪ್ಲೆಕ್ಸು ಮತ್ತು ಯುನೋಲೋಪ್ ನಾನ್ ಯುನೋಲೋಪ್ ಏನು ಗೊತ್ತಾ, ಇದನ್ನು ಕೂಡ ಈ ಎಲ್ಲವನ್ನ ಒಂದಲ್ಲ ಒಂದು ಎಕ್ಸಾಮಲ್ಲಿ ನಿಮಗೆ ಏನು ಮಾಡಿದ್ದಾನೆ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಇದನ್ನು ಬಿಟ್ಟು ಇನ್ನೊಂದು ಇಮೇಜ್ ಇದೆ, ಅದರಲ್ಲಿ ಯಾಡ್ ಮಾಡ್ಕೊಂಡಿಲ್ಲ ನಾನು. ಅದರಲ್ಲಿ ಏನು ಕ್ವಶನ್ಸ್ ಅಲ್ಲಿ ಈ ವೈರಸ್ ಅನ್ನ ಕುರಿತು ಪ್ರೊಟೆಕ್ಷನ್ ಮಾಡೋಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನೇನು ಕ್ರಮ ಕೈಗೊಳ್ತಾ ಇದೆ ಅದನ್ನು ಹಾಕೊಂಡಿದ್ದೀವಿ. ಜೊತೆಗೆ ವೈರಸ್ನಿಂದ ಬರುವ ರೋಗಗಳು, ವೈರಸ್
ನಿಂದ ಬರುವ ರೋಗಗಳನ್ನು ಕುರಿತು ಕೂಡ ನಾವೇನು ಮಾಡ್ಕೊಂಡಿದ್ದು ಅಂತಂದರೆ ಆ ಲಿಸ್ಟಲ್ಲಿ ಕೊಟ್ಕೊಂಡು ಇದು 3, 1, 2 ಆ್ಯಂಡ್ 3ನೇ ಇಮೇಜ್ ಕೂಡ ನಾವೇನು ಮಾಡ್ತೀವಿ ಅಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ಅದನ್ನು ಹಾಕ್ತೀವಿ. ನಿಮಗೆಲ್ಲ ಗೊತ್ತಿರಬೇಕು ಎಕ್ಸಾಮ್ ಐಎಸ್ ಟೆಲಿಗ್ರಾಮ್ ಆಫೀಷಿಯಲ್ ಅಂತ ಇದೆ, ಅದರಲ್ಲಿ ನಿಮಗೆಲ್ಲ ಇದು ಸಿಗ್ತಾ ಹೋಗುತ್ತೆ. ಸೊ ಈಗ ಇದನ್ನು ನಾನು ಯಾಕೆ ಎಲ್ಲವನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ಯಾಕಂದರೆ ಈಗ ವಿಡಿಯೋ ಭಾಳ ಲೆಂತ್ ಆಗುತ್ತೆ. ನಿಮಗೆ ನಾನು ಏನು ಕೂಡ ತಿಳಿಸ್ಕೊಡ್ಬೇಕಾದ್ರೆ ಈ ಬುಕ್ಕಲ್ಲಿ ಕೂಡ ಇದೆ, ನಾನೇನು ಹೊಸದಾಗಿ ಏನು ಹೇಳ್ತಾ ಇಲ್ಲ. ಬಟ್ ಎಕ್ಸಾಮಿನರ್ ಮೈಂಡ್ ಸೆಟ್ಟನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಯಾವ ಕೋರ್ ಟಾಪಿಕ್ಸನ್ನು ನೀವು ಹೆಚ್ಚು ನೀವು ಗಮನವಿಟ್ಟು ಓದಬೇಕು ಮತ್ತು ಎಷ್ಟು ಡೆಪ್ತಲ್ಲಿ ಓದಬೇಕು ನಿಮ್ಗೆ ಗೊತ್ತಾಗಲಿ ಅನ್ನೋ ದೃಷ್ಟಿಕೋನದಿಂದ ನಾವು ಸೆಷನನ್ನು ಮಾಡ್ತಾ ಇದ್ದೀವಿ. ಓಕೆ, ಇದು ನಿಮಗೆ ವೈರಸ್ ರಿಲೇಟೆಡ್ ಏನು ಕ್ವಶನ್ಸ್ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಭಾವಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ನೋಡಿ, ಕೆಳಗಿನ ಯಾವ ವಿದ್ಯುತ್ ಕಾಂತೀಯ ತರಂಗವು ಉದ್ದವಾದ ತರಂಗಾಂತರವನ್ನು ಹೊಂದಿದೆ ಅಂತ ಕ್ವಶನ್ಸ್ ಅನ್ನ ಕೇಳಿ. ಒನ್ ಆಫ್ ದ ಇದು ನೋಡಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅದವಲ್ಲ, ಇದರ ಅಪ್ಲಿಕೇಶನ್ಸ್ ಬಹಳ ಇದೆ. ಹೇಗೆ ವೈರಸ್ ಇಂಪಾರ್ಟೆಂಟ್ ಇದೆನೋ, ಯಾವ ರೀತಿ ನಿಮಗೆ ಸ್ಪೇಸ್ ಇಂಪಾರ್ಟೆಂಟ್ ಇದೆನೋ, ಯಾವ ರೀತಿ ನಿಮಗೆ DRDO ಇಂಪಾರ್ಟೆಂಟ್ ಇದೋ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅದವಲ್ಲ ಇದನ್ನು ಕೂಡ, ಯಾಕಂದ್ರೆ ಅಪ್ಲಿಕೇಶನ್ಸ್ ಭಾಳ ಇದೆ. ಡೇ ಟು ಡೇ ಲೈಫಲ್ಲಿ ಇದರ ಅಪ್ಲಿಕೇಶನ್ಸ್ ಭಾಳ ಇರೋದ್ರಿಂದ ಎವ್ರಿ 10 ಎಕ್ಸಾಮ್ಸಲ್ಲಿ 7ರಿಂದ 8 ಎಕ್ಸಾಮ್ಸಲ್ಲಿ ಈ ಕ್ವಶನ್ಸ್ ನಿಮಗೆ ಅಪೇರ್ ಆಗ್ತಿರ್ತದೆ. ನೀವು ಎಲ್ಲ ಪ್ರಿವಿಯಸ್ ಕ್ವಶನ್ ಪೇಪರ್ ತೆಗೆದು ನೋಡಿ, ಯಾಕೆ ಒಂದಲ್ಲ ಒಂದು ರೂಪದಲ್ಲಿ ಇದರ ಅಪ್ಲಿಕೇಶನ್ಸ್ ಇರೋದರಿಂದ ಇದನ್ನ ಬಗ್ಗೆ ರಿಪೀಟೆಡ್ ಆಗಿ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದೇನೆ. ಈಗ ಇಲ್ಲಿ ನಿಮಗೆ ಎಲಿಮಿನೇಷನ್ ಟೆಕ್ನಿಕ್ ಏನಂದ್ರೆ, ಯಾವ್ದು ಲಾಂಗೆಸ್ಟ್ ಅಂಡ್ ಶಾರ್ಟೆಸ್ಟ್ ಅಂದ್ರೆ ಇಲ್ಲಿ ಯಾವುದೇ ನಿಮ್ಗೆ ಏನಾಗುತ್ತೆ ಗೊತ್ತಾ, ಯಾವ್ದು ಎಲಿಮಿನೇಷನ್ ಟೆಕ್ನಿಕ್ ಆಗಲ್ಲ. ಕಂಪ್ಲೀಟ್ಲಿ ಪ್ಯೂರ್ ನಾಲೆಜ್ ಬೇಸ್ಡ್ ಕ್ವಶನ್ ಇದು. ಯಾಕಂದ್ರೆ ಯಾವುದು ಲಾಂಗೆಸ್ಟ್, ಯಾವುದು ಶಾರ್ಟೆಸ್ಟ್, ಮತ್ತು ಯಾವುದು ಲಾಂಗೆಸ್ಟ್ ಇದ್ರೆ ಅದರ ಇದು ವೇವ್ ಲೆಂತ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಆ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತಂದ್ರೆ ನಿಮಗೆ ಅದು ಹೆಲ್ಪ್ ಆಗೋಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಸೊ ಈಗ ಇಲ್ಲಿ ನೋಡಿ, ನಾವು ಹಾಕೊಳ್ಳೋ ಈ ಇಮೇಜನ್ನು ಹಾಕ್ಕೊಂಡಿದ್ದೀನಿ. ಈ ಇಮೇಜನ್ನ ವೆರಿ ಇಂಪಾರ್ಟೆಂಟ್. ಇನ್ನು ಇಷ್ಟು ಅಟ್ಲೀಸ್ಟ್ ನಿಮಗೆ ಇಷ್ಟು ಗೊತ್ತಿರೂ ಕೂಡ ನಿಮಗೆ ಸಾಕು. ಈಗ ಈ ಕಾನ್ಸೆಪ್ಟ್ಸನ್ನು ಸ್ವಲ್ಪ ಹೇಳ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಈ ಮ್ಯಾಪನ್ನು ನೀವು ಯಾವ ರೀತಿ ಅಧ್ಯಯನ ಮಾಡಬೇಕಂತಂದರೆ, ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ ಇದನ್ನು. ಯಾವಾಗ ಲಾಂಗ್ ವೇವ್ ಇರ್ತವೆ ಅಲ್ಲಿ ಲೋ ಫ್ರೀಕ್ವೆನ್ಸಿ ಇರ್ತದಲ್ಲಿ ಮತ್ತು ಲೋ ಎನರ್ಜಿ ಇರ್ತದೆ. ಯಾವಾಗ ವೇವ್ ಲೆಂತ್ ಲಾಂಗ್ ಇತ್ತಂದರೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ, ಅದರ ಫ್ರೀಕ್ವೆನ್ಸಿ ಕಡಿಮೆ ಇರ್ತದೆ ಮತ್ತು ಅದರಲ್ಲಿ ಎನರ್ಜಿ ಕೂಡ ಲೋ ಇರ್ತದೆ. ಒಂದೇದು. ಸೊ ಇದಕ್ಕೆ ನೋಡಿ, ಇದ್ರ ವೇವ್ ಲೆಂತ್ ಹೆಂಗಿದೆ, ಇಲ್ಲಿ ವೇವ್ ಲೆಂತ್ ಲಾಂಗ್ ಇದೆ ಅಂತಂದ್ರೆ ಇದು ಮೀನಿಂಗ್ ಏನು ಗೊತ್ತಾ, ಇದರಲ್ಲಿ ಫ್ರೀಕ್ವೆನ್ಸಿ ಕಡಿಮೆ ಇದೆ ಮತ್ತು ಲೋ ಎನರ್ಜಿ ಅನ್ನೋದು ಇದಕ್ಕೆ ಅರ್ಥ. ಓಕೆನಾ? ನೆಕ್ಸ್ಟ್ ನೋಡಿ, ಯಾವಾಗ ಶಾರ್ಟ್ ವೇವ್ ಲೆಂತ್ ಇರ್ತವೆ ಅವು ಫ್ರೀಕ್ವೆನ್ಸಿ ಹೈ ಇರ್ತದೆ ಮತ್ತು ಹೈ ಎನರ್ಜಿ ಇರ್ತದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಎಷ್ಟು ಏನಾಗಿದೆ, ವೇವ್ ಲೆನ್ಸ್ಗಳು ಬಹಳ ಹತ್ತಿರ ಇರ್ತವೆ, ಶಾರ್ಟ್ ಅದಾವೆ, ಹೈ ಫ್ರೀಕ್ವೆನ್ಸಿ ಇರ್ತದೆ ಇಲ್ಲಿ ಮತ್ತು ಹೈ ಎನರ್ಜಿ ಇಲ್ಲಿ ಇರ್ತದೆ. ಸೊ ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿತ್ತಂದ್ರೆ ಈ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ನೀವು ಉತ್ತರ ಕೊಡೋಕ್ಕೆ ನಿಮಗೆ ಬರುವುದಿಲ್ಲ. ಓಕೆ, ಇಲ್ಲಿ ನೋಡಿ ಆಪ್ಷನ್ಸ್ ಅಲ್ಲಿ ಏನು ಕ್ವಶನ್, ಈ ಲಾಂಗೆಸ್ಟ್ ವೇವ್ ಲೆಂತ್ ಯಾವುದು ಅಂತ ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈ ಗಾಮಾ ಆನ್ಸರ್ ಕೊಟ್ಟು, ಗಾಮಾ ಅಂದ್ರೆ ಶಾರ್ಟೆಸ್ಟ್, ಇದು ಅತ್ಯಂತ ಶಾರ್ಟೆಸ್ಟ್ ಅಂದ್ರೆ ಯಾವುದು, ಗಾಮಾನೇ. ಅದಕ್ಕಿಂತ ಸ್ವಲ್ಪ ಶಾರ್ಟೆಸ್ಟ್ ಅಂದ್ರೆ ಎಕ್ಸ್ರೇ. ನೋಡಿ ಎಕ್ಸ್ರೇ ಅದಕ್ಕಿಂತ ಸ್ವಲ್ಪ ಉದ್ದ ಅಂತಂದ್ರೆ ನೋಡಿ ಅಲ್ಟ್ರಾ ವೈಲೆಟು, ನೆಕ್ಸ್ಟ್ ವಿಜಿಬಲ್ ಲೈಟು, ನೆಕ್ಸ್ಟ್ ಆಪ್ಷನ್ಸ್ ಅಲ್ಲಿ ಏನಿದೆ ಅಂದ್ರೆ ಇನ್ಫ್ರಾರೆಡ್ ರೇಸ್ ಅಂತ ಇದೆ. ಸೊ ಈ ರೀತಿ ನಿಮಗೆ ಏನಾಗುತ್ತೆ ಅಂದ್ರೆ ಆಪ್ಷನ್ಸ್ ಅಲ್ಲಿ ಏನು ಕೊಟ್ಟಿದೆ, ಲಾಂಗೆಸ್ಟ್, ಈ 4 ಆಪ್ಷನ್ಸ್ಗಳಲ್ಲಿ ಲಾಂಗೆಸ್ಟ್ ಯಾವುದು, ಇನ್ಫ್ರಾರೆಡ್. ಅದಕ್ಕಿಂತ ಸ್ವಲ್ಪ ಲಾಂಗೆಸ್ಟ್ ಅಂದ್ರೆ ಮೈಕ್ರೋವೇವ್ಸ್, ಅದಕ್ಕಿಂತ ಲಾಂಗೆಸ್ಟ್ ಅಂದ್ರೆ ರೇಡಿಯೋ ವೇವ್ಸ್ ಅದಾವೆ. ಸೊ ಈ ಟೇಬಲ್ ಈಸ್ ಎ ವೆರಿ ಇಂಪಾರ್ಟೆಂಟ್. ಈ ಟೇಬಲ್ ಅನ್ನ ಕ್ಲೀನ್ ಆಗಿ ನೆನಪಿಡುವ ಪ್ರಯತ್ನ ಮಾಡಿ. ಅಂಡ್ ನೆಕ್ಸ್ಟ್ ನೋಡಿ, ಅದನ್ನ ಬಿಟ್ಟರೆ ನಿಮ್ಗೆ ಏನು ಕ್ವಶನ್ಸ್ ಕೇಳಿದಾನೆ ಗೊತ್ತಾ, ಈ ಇನ್ಫ್ರಾರೆಡ್, ವಿಜಿಬಲ್ ಲೈಟು, ಅಲ್ಟ್ರಾ ವೈಟು, ಗಾಮಾ ರೇಟ್, ಮತ್ತು ಅದನ್ನು ಯಾರು ಡಿಸ್ಕವರಿ ಮಾಡಿದರೆ ಒಂದ್ಸರಿ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ನಿಮಗೆ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅನ್ನ ಕೇಳಿದ್ದಾನೆ, ಅದನ್ನು ಕೂಡ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಇನ್ನೊಂದ್ಸರಿ PC ಏನು ಕ್ವಶನ್ಸ್ ಕೇಳಿದ್ದಾನೆ, ಇನ್ಫ್ರಾರೆಡ್ ನ ಏನು ಆಗುತ್ತೆ ಅಂದ್ರೆ ಅದರ ವೇವ್ ಲೆಂತ್ ಸ್ಕೇಲ್ ನ ಅಪ್ರಾಕ್ಸಿಮೇಟ್ ವೇವ್ ಲೆಂತ್ ಎಷ್ಟಿರ್ತದೆ ಅಂತ ಕ್ವಶನ್ಸ್ ಅನ್ನ ಕೇಳಿದ್ದಾನೆ, ಇದನ್ನು ಕೂಡ ಇಂಪಾರ್ಟೆಂಟು. ಸೊ ಈ ಟೇಬಲ್ ಅಲ್ಲಿ ಏನಿದೆ, ಅಟ್ ಲೀಸ್ಟ್ ಈ ಟೇಬಲ್ 1, ಟೇಬಲ್ 2, ಈ ಟೇಬಲ್ 2 ಈ ಎರಡೂ ನಿಮಗೆ ಏನಾಗುತ್ತೆ ಅಂದ್ರೆ 100% ನೀವೇನು ಮಾಡಿ ಅಂದ್ರೆ ಇದನ್ನ ನೆನ್ಪಿಡುವ ಪ್ರಯತ್ನವನ್ನ ಮಾಡಿ. ಇಷ್ಟು ನಿಮಗೆ ನೆನಪಿತ್ತಂದ್ರೆ ಅವು ಏನೇ ಕ್ವಶನ್ಸ್ ಕೇಳಿದ್ರು ಕೂಡ ನಿಮಗೆ ಏನಾಗುತ್ತೆ ಉತ್ತರವನ್ನ ಕೊಡಬಹುದಾಗಿ. ಅದನ್ನ ಬಿಟ್ಟರೆ ಅಪ್ಲಿಕೇಶನ್ ಆಫ್ ದಟ್ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ದು ಇವು ವೇವ್ಸ್ಗಳು ಏನು ಮಾಡ್ಬೋದು ಅಂದ್ರೆ ನೀವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಕೂಡ ನಿಮ್ಗೆ ಏನು ಮಾಡ್ತಾನೆ ಅಂದ್ರೆ ಎಕ್ಸಾಮಿನರ್ ಕ್ವಶನ್ಸ್ ಅನ್ನ ಕೇಳ್ತಾನೆ. ಬೇಸಿಕ್ಸ್ ಅನ್ನ ಗೊತ್ತಿರಬೇಕು, ಕಾನ್ಸೆಪ್ಟ್ಸ್ ಅನ್ನ ಗೊತ್ತಿರಬೇಕು. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಅದರ ಫ್ಯಾಕ್ಟ್ಸ್ಗಳನ್ನು ಗೊತ್ತಿದ್ರೆ ನಿಮಗೆ ಇಷ್ಟು ಬಿಟ್ಟರೆ ಏನು ಕ್ವಶನ್ಸ್ ಕೇಳೋಕ್ಕೆ ಇಲ್ಲಿ ಬರುವುದಿಲ್ಲ. ಸೊ ಇದನ್ನು ಕೂಡ ನಾವೇನು ಮಾಡ್ತೀವಿ ಅಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮ್ಗೆ ಅವೈಲೇಬಲ್ ಆಗುತ್ತೆ. ಜಸ್ಟ್ ಇದನ್ನು ರಿಪೀಟ್ ಮಾಡಿ ಎಕ್ಸಾಮ್ ಈಗ ಒಂದೇ ಸ್ಲೈಡಲ್ಲಿ ಎಲ್ಲವನ್ನು ಕೊಟ್ಕೊಂಡಿದ್ದೇವೆ. ಜಸ್ಟ್ ನೀವೇನು ಮಾಡಿ ಅಂತಂದರೆ ಒಂದು ಸಾರಿ ಎಕ್ಸಾಮ್ ಬಿಫೋರ್ ನೀವು ರಿವಿಷನ್ ಮಾಡಿಕೊಂಡ್ರೆ ಇಟ್ ಇಸ್ ಎ ಮೋರ್ ದೆನ್ ಇನಫ್. ಓಕೆ, 12ನೇ ಕ್ವಶನ್, ಟಾರ್ ಎಂದರೆ ಅಂತ ಕ್ವಶನ್ಸನ್ನು ಕೇಳಿದ್ದಾನೆ. ಇದನ್ನು ಕೂಡ ನಿಮಗೆ ಗೊತ್ತಿದ್ದರೆ ನೀವು ಉತ್ತರವನ್ನು ಕೊಡಬಹುದು. ಇಲ್ಲ ಅಂತಂದರೆ ಏನಾಗುತ್ತೆ, ಗೆಸ್ ಮಾಡ್ತೀರಾ. ಗೆಸ್ ಮಾಡುವಾಗ ಏನಾಗುತ್ತಂದರೆ ಇಲ್ಲಿ ನಿಮಗೆ ಈಗ ನೀವು ಯಾವುದು
ಕಾಮನ್ ಆಗಿ ಕೇಳ್ತಿರ್ತೀವಿ. ಅದನ್ನೇ ನಿಮಗೆ ಏನು ಮಾಡೋದು, ಫಸ್ಟ್ ಟ್ರ್ಯಾಪ್ ಹಾಕಿರ್ತಾನೆ. ಯಾವಾಗಂದ್ರೆ ಈ ಆಂಟಿ ಟೆರರಿಸ್ಟ್ ಅಂತ ಟ್ಯಾಪ್ ಹಾಕೋಗೋ ಹೋಗಬೇಡಿ. ಆಪ್ಷನನ್ನು ಹಾಕುವಕ್ಕಿಂತ ಮುಂಚಿತ ಸ್ವಲ್ಪ ವಿಚಾರ ಮಾಡಿ, ಈಗ ಇಲ್ಲಿ ಏನೋ ಟ್ರ್ಯಾಪ್ ಇದೆನಾ ಅಥವಾ ಇದನ್ನೇ ಆನ್ಸರ್ ಇರ್ಬೋದಾ ಅಥವಾ ನಿಮ್ಗೆ ಓದಿದ್ದೀರಾ, ಅವೆಲ್ಲವನ್ನ ಸ್ವಲ್ಪ ಒಂದು 2 to 3 ವೇಸಲ್ಲಿ ನೀವೇನು ಮಾಡಿ ಥಿಂಕ್ ಮಾಡಿ ಉತ್ತರವನ್ನು ಕೊಡೋ ಪ್ರಯತ್ನವನ್ನು ಮಾಡಿ. ಇದಕ್ಕೆ ನಿಮ್ಮ ನಾಲೆಜ್ ನಿಮ್ಗೆ ಏನಾಗುತ್ತೆ ಅಂತ ಹೆಲ್ಪ್ ಆಗುತ್ತೆ. ಇದಕ್ಕೆ ಸಿ ಅನ್ನೋದು ಇದಕ್ಕೆ ವೆಬ್ ಬ್ರೌಸರ್ ಟು ಎಕ್ಸೆಸ್ ಡಾರ್ಕ್ ನೆಟ್ ಅನ್ನೋದು ಇದಕ್ಕೆ ಉತ್ತರವಾಗಿದೆ. ಅದಕ್ಕೆ ರಿಲೇಟೆಡ್ ಏನಿದೆ ನೋಡಿ, ಈಗ ನಾವೇನು ಮಾಡ್ಕೊಂಡಿದ್ದು ಅಂದರೆ ಈ ಟಾರ್ ಅನ್ನೋದು ಆನ್ಸರ್ ಸಿ ಇದಕ್ಕೆ ಉತ್ತರ ಆಗುತ್ತೆ. ಆಂಟಿವೈರಸ್ ಸಾಫ್ಟ್ವೇರ್ ಅಂದ್ರೆ ಯಾವುದು ಮತ್ತು ಆ್ಯಪ್ VPN ಅಂದ್ರೆ ಏನು, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹಾಕೊಳ್ಳೋ ಪ್ರಯತ್ನವನ್ನು ಮಾಡ್ಕೊಂಡಿವಿ. ಅಂಡ್ ನಿಮಗೆ ಲೀಸ್ಟ್ ಆಂಟಿವೈರಸ್ಗಳದ್ದು ಮಾಲ್ವೇರು, ವೈರಸ್ಸು, ವಾಮು, ಟ್ರೋಜನ್ನು, ರ್ಯಾಟು, ಬ್ಲ್ಯಾಕ್ ಡೋರು, ರಾಟ್ ಕಿಟ್ಟು, ಸ್ಪೈವೇರು, ಕೀಲಾಗರು, ರಾಮ್ಸ್ವೇರು, ಅಡ್ವೇರು, ಕ್ರಿಪ್ಟೋ ಜಾಕಿಂಗು, ಫಿಶಿಂಗು ಮತ್ತು ವಿಪರ್ ಇದೆ. ಯಾಕಂದರೆ PYQs ಅಂತ ತೆಗೆದುಕೊಡಿದಾಗ ಈ ಲೀಸ್ಟನ್ನು ಕೊಟ್ಟು ಈ ಕೆಳಗಿನ ಈ ರಾಮ್ಸ್ವೇರ್, ಟ್ರೋಜನ್ ಇವು ಕೆಳಗೆ ಯಾವ್ದು ಆಗಿವೆ ಅಂತ ಕ್ವಶನ್ಸನ್ನು ಕೇಳಿದ್ದಾನೆ. ಸೊ ಈ ಲೀಸ್ಟನ್ನು ಕೂಡ ನೀವು ಏನು ಮಾಡಿ ಅಂದರೆ ಯಾವ್ಯಾವ ಆಂಟಿವೈರಸ್ ಅನ್ನೋದು ಕೂಡ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಇದನ್ನೊಂದು. ಅದನ್ನು ಬಿಟ್ಟರೆ ಈ ವೈರಸ್ಸಿಂದ ಪ್ರೊಟೆಕ್ಷನ್ ಮಾಡೋಕ್ಕೆ ಭಾರತ ಸರ್ಕಾರ ಏನೇನು ಕ್ರಮಗಳನ್ನು ಕೈಗೊಂಡಿದೆ ಅದನ್ನು ಕೂಡ ನೀವೇನು ಮಾಡಿ ಅಂತಂದರೆ ನೆನ್ಪಿಡುವ ಪ್ರಯತ್ನವನ್ನು, ಗೌರ್ಮೆಂಟ್ ಇನಿಷಿಯೇಟಿವ್ಗಳನ್ನು ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಈಗ ಸೈಬರ್ ಸ್ವಚ್ಛತಾ ಕೇಂದ್ರಗಳನ್ನು ಏನು ಮಾಡಿದ್ದು ಸ್ಥಾಪನೆ ಮಾಡಿದ್ದಾರೆ. ಅದನ್ನು ಮೈಟಿ ನೋಡಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅದನ್ನು ಮಾಡುತ್ತೆ. ಇದನ್ನು ಇಂಪ್ಲಿಮೆಂಟ್ ಮಾಡೋರು ಯಾರು, ಡಾಟಾ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಇದೆ, ಒಂದು ಬಾಡಿ ಇದೆ. ಆ ಡಾಟಾ ಸೆಕ್ಯೂರಿಟಿ ಕೌನ್ಸಿಲ್ ಏನಾಗುತ್ತೆ ಇದನ್ನು ಇಂಪ್ಲಿಮೆಂಟ್ ಮಾಡುತ್ತೆ. ನೋಡಲ್ ಏಜೆನ್ಸಿ ನೋಡಿ, ಸರ್ಟಿನ್ ಅಂತ ಭಾಳ ನ್ಯೂಸಲ್ಲಿ ಕೇಳಿರ್ತೀವಿ. ಸರ್ಟಿನ್ ಅದು ಸರ್ಟಿನ್ ಅಂದರೆ ಇದನ್ನ ಎಕ್ಸ್ಪಾನ್ಷನ್ ಒಂದ್ಸರಿ ಎಕ್ಸಾಮಲ್ಲಿ ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ಇಂಡಿಯನ್ ಕಂಪ್ಯೂಟರ್ ಅಂಡ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅಂತ ಸರ್ಟಿನ್ ಅನ್ನ ಇದನ್ನು ಕೂಡ ಒಂದ್ಸರಿ ಎಕ್ಸಾಮಲ್ಲಿ ಕ್ವಶನ್ ನೆನಪಿಡುವ ಪ್ರಯತ್ನವನ್ನು ಮಾಡಿ. ಅದರ ನಂತರ ಇದು ಸೈಬರ್ ಸ್ವಚ್ಛತಾ ಕೇಂದ್ರ ರೋಲ್ ಏನಿದೆ ಅದನ್ನು ಕೂಡ ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀವಿ. ಎಲ್ಲೆಲ್ಲಿ ಇಂಡಿಯಾದ ಅಕ್ರಾಸ್ ನೆಟ್ವರ್ಕ್ ಇದೆ ಅದನ್ನು ಕೂಡ ಹೇಳ್ಕೊಡೋ ಪ್ರಯತ್ನವನ್ನು ಮಾಡ್ಕೊಂಡಿವಿ. ಜೊತೆಗೆ ಟೂಲ್ ಕಿಟ್ಸ್ ಆಫ್ ಸ್ವಚ್ಛ ಸೇವೆ ಏನು, ಈ ಟೂಲ್ ಕಿಟ್ ಅಲ್ಲಿ ಏನೇನಿರುತ್ತೆ ಅಂದರೆ ಈ ಬೋಟ್ ರಿಮೋಲ್ ಟೂಲ್ ಇರ್ತದೆ, ಸೈಬರ್ ಸ್ವಚ್ಛತಾ ಸ್ಕ್ಯಾನರ್ ಇರ್ತದೆ, ಸೆಕ್ಯೂರ್ USB ಇರ್ತದೆ, ಇಮೇಲ್ ಸ್ಯಾನಿಟೈಸರ್ ಇರ್ತದೆ, ನೆಕ್ಸ್ಟ್ ಸೈಬರ್ ಹೈಜಿನ್ ಟೂಲ್ ಕಿಟ್ ಇರ್ತದೆ, ಸೈಬರ್ ಸ್ವಚ್ಛತಾ ಕೇಂದ್ರ ಮೊಬೈಲ್ ಆ್ಯಪ್ ಇದೆ, ವಲ್ನರಬಿಲಿಟಿ ಅಸೆಸ್ಮೆಂಟ್ ಟೂಲ್ ಕಿಟ್ ಇದೆ, ಅಂಡ್ ಸೈಬರ್ ಅಸೆಸ್ಮೆಂಟ್ ಏನಾಗುತ್ತೆ ಟೂಲ್ ಕಿಟ್ ಕೂಡ ನಿಮಗೆ ಅವೈಲೇಬಲ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಈಗ ಆಂಟಿವೈರಸ್ ರಿಲೇಟೆಡ್, ಯಾಕಂದ್ರೆ ಈಗ ಡೇ ಟು ಡೇ ಲೈಫಲ್ಲಿ ಎವ್ರಿ ಮೊಬೈಲ್ ಬಂದಾಗ, ಎವ್ರಿ ಹೊಸ ಸಾಫ್ಟ್ವೇರ್ ಬಂದಾಗ, ಎವ್ರಿ ನಮ್ಮ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ UPI. ಈಗ ಹೌದಲ್ವಾ, UPI ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್, ಬ್ಯಾಂಕಿಂಗ್ ಟ್ರಾನ್ಸ್ ಎಲ್ಲವನ್ನು ಏನಾಗ್ತಾ ಇದೆ ಅಂದರೆ ಸಾಫ್ಟ್ವೇರ್ ಬೇಸಿಸ್ ಮೇಲೆ ನಡೀತಾ ಇದೆ. ಸೊ ಅದಕ್ಕಾಗಿ ಈಗ ಸೈಬರ್ ಫ್ರಾಡ್ಸ್ಗಳನ್ನು ಕೂಡ ಒನ್ ಆಫ್ ದ ಸೈಬರ್ ಫ್ರಾಡ್ ತಡೆಗಟ್ಟೋದು ಕೂಡ ಪೊಲೀಸ್ ಇಲಾಖೆಯ ಒಂದು ಕೆಲಸವಾಗಿರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಈ ಸೈಬರ್ ಫ್ರಾಡ್ ಅಂದ್ರೆ ಏನು, ಸೈಬರ್ ಅಂತ ಏನೇನು ಕ್ರಮ ಕೈಗೊಳ್ತಾ ಇದ್ದೀವಿ, ಅದಕ್ಕೆ ಏನೇನು ಈ ಡಿಜಿಟಲ್ ಅರೆಸ್ಟ್ ಅಂತ ಬಂದಿದೆ. ಈಗ ಏನು ಕ್ರಮಗಳಿದಾವೆ ನೋಡಿ, ಸೈಬರ್ ರಿಲೇಟೆಡ್ ಏನೇನು ಆಸ್ಪೆಕ್ಟ್ಸ್ ಇದಾವೆ ಆ ಬೇಸಿಕ್ ಆಸ್ಪೆಕ್ಟ್ಸ್ ಹಿಡ್ಕೊಂಡು ಗೌರ್ಮೆಂಟಿನ ಕ್ರಮಗಳು ಮತ್ತು ಕರ್ನಾಟಕ ಸರ್ಕಾರದ ಕ್ರಮಗಳನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ಬಹಳ ಅಚ್ಚುಕಟ್ಟಾಗಿ ನೀವು ಅದನ್ನು ಓದಬೇಕಾಗತ್ತೆ. ಸೊ ಐ ಹೋಪ್ ನೀವು ಈ ಸೆಷನ್ ಎಂಜಾಯ್ ಮಾಡಿದ್ರ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈಗ ನೀವು ಕಾಮನ್ ಸೆನ್ಸ್ ಕೆಲವೊಂದು ಕ್ವಶನ್ಸ್ಗಳನ್ನು ಕಾಮನ್ ಸೆನ್ಸ್ ಮೂಲಕ ನೀವೇನು ಅಧ್ಯಯನ ಮಾಡಬೇಕಾಗತ್ತೆ, ಕೆಲವೊಂದು ಕ್ವಶನ್ಸ್ಗಳನ್ನು ನೀವು ನಾಲೆಜ್ ಬೇಸ್ ಮೇಲೆ ಮಾಡಬೇಕಾಗತ್ತೆ. ಆ್ಯಂಡ್ ಈ ಕ್ವಶನ್ ಇಂದ ಕಲಿಬೇಕಾಗಿರುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳು, ವೈರಸ್ಸು, ಜೊತೆಗೆ ಮಿಶ್ರಲೋಹಗಳು, ಈ ಎಲ್ಲವನ್ನ ನೀವೇನು ಮಾಡಬೇಕು, ಈ 3 ಇಂಪಾರ್ಟೆಂಟ್ ಕೋರ್ ಟಾಪಿಕ್ಸ್ ಇದಾವೆ. ಈ ಕೋರ್ ಟಾಪಿಕ್ ರಿಪೀಟೆಡ್ ಆಗಿ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾನೆ. ಆ ಕ್ವಶನ್ಸ್ ಅನ್ನ ನೀವೇನು ಮಾಡಿ ಅಂದರೆ ಆ ಟಾಪಿಕ್ ಅನ್ನ ಬಹಳ ಅಚ್ಚುಕಟ್ಟಾಗಿ ಓದಿ ಅಂಡ್ ನಿಮ್ಮ ಪ್ರಿಪರೇಷನನ್ನು ಇನ್ನಷ್ಟು ಅದ್ಭುತವಾಗಿ ತಯಾರಿ ಮಾಡ್ತೀರಂತ ನಾವು ಭಾವಿಸ್ಕೊಂಡಿದ್ದೇವೆ. ಆ್ಯಂಡ್ ನೀವು ಏನಾದರೂ ಸಜೆಷನ್ ಇದ್ದರೆ ಮತ್ತು ನೀವೇನಾದರೂ ಎಕ್ಸ್ಪೆಕ್ಟೇಷನ್ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾವು ಅದಕ್ಕೆ ರೆಸ್ಪಾಂಡ್ ಮಾಡುವ ಪ್ರಯತ್ನವನ್ನು ಮಾಡ್ತೇವೆ. ಆ್ಯಂಡ್ ನಿಮಗೆ ಏನಾದರೂ ಫೀಡ್ಬ್ಯಾಕ್ಸ್ ಕೊಟ್ಟರು ಕೂಡ ನೀವೇನು ಮಾಡಿ ಅಂತಂದರೆ ನಾವು ಅದನ್ನು ಕೊಡ್ತೀವಿ. ಓಕೆ. ಆ್ಯಂಡ್ ಯಾರೆಲ್ಲ ನಮ್ಮ ವಿರಾಟ್ ಟೆಸ್ಟ್ ಸೀರೀಸ್ ಜಾಯ್ನ್ ಆಗಿಲ್ಲ, ವಿರಾಟ್ ಟೆಸ್ಟ್ ಸೀರೀಸ್ ಜಾಯ್ನ್ ಆಗಿ, ಇಟ್ ಇಸ್ ದ ಬೆಸ್ಟ್ ಟೆಸ್ಟ್ ಸೀರೀಸ್ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಎಲ್ಲ ನೀವು ಅಸೆಸ್ ಮಾಡಿಕೊಂಡು ಏನು ಕೋರ್ ಏರಿಯಾಸ್ ಅದಾವೆ, ಯಾವ ರೀತಿ ಎಕ್ಸಾಮಿನ ಮೈಂಡ್ ಸೆಟ್ ಇದೆ, ಯಾವ ರೀತಿ ಎಕ್ಸಾಮ್ ನಿಮಗೆ ಟ್ರ್ಯಾಕ್ ಮಾಡ್ತಾನೆ ಎಲ್ಲವನ್ನು ನಮ್ಮ ಟೆಸ್ಟ್ ಸೀರೀಸ್ಲಿ ಒಳಗೊಂಡಿರ್ತದೆ. ಸೊ ಆ ಟೆಸ್ಟ್ ಸೀರೀಸ್ ಕೂಡ ನೀವು ಎಂಜಾಯ್ ಮಾಡ್ತೀರಿ ಅಂತ ಭಾವಿಸ್ಕೊಳ್ತಾ ನಮ್ಮ ಈ ಸೆಷನನ್ನು ನಾನು ಇಲ್ಲೇ ವೈಂಡ್ ಅಪ್ ಮಾಡ್ತೇನೆ. ನೆಕ್ಸ್ಟ್ ಸೆಷನಲ್ಲಿ ನಾವು ನಿಮ್ಮನ್ನ ಏನಾಗುತ್ತೆ ಅಂದರೆ 13ರಿಂದ ಇನ್ನೂ ನೆಕ್ಸ್ಟ್ ಕ್ವಶನ್ಸ್ಗಳನ್ನು ನಾವು ನೆಕ್ಸ್ಟ್ ಸೆಷನಲ್ಲಿ ನೋಡುವ. ಥ್ಯಾಂಕ್ ಯು ವೆರಿ ಮಚ್.